NTSC ಸ್ಯಾಟ್ ಬಹುಪದೋಕ್ತಿಗಳು. ನನ್ನ ಹೆಸರು ಮೀರಾ ಡಯಸ್, ಸರ್ಕಾರಿ ಪ್ರೌಢಶಾಲೆ ದರೆಗುಡ್ಡೆ, ಇಲ್ಲಿ ಗಣಿತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾವು ಬಹುಪದೋಕ್ತಿ ಪಾಠದಲ್ಲಿ ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಹಾಗೂ ಶೂನ್ಯತೆಗಳ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಈಗ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ನಿಮಗೆ ಗೊತ್ತಿದೆ, ax² + bx + c. ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ax³ + bx² + cx + d. ಈಗ ಒಂದನೇ ಪ್ರಶ್ನೆಯನ್ನು ನೋಡುವ. ಬಹುಪದೋಕ್ತಿ x⁴ x⁻³ + 8x² + ax + b. ಇದು x² + 1 ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಟ್ಟರೆ ax² + bx + 6ರ ಶೂನ್ಯತೆಗಳು ಯಾವುವು ಅಂತ ಕೇಳಿದ್ದಾರೆ. ಈಗ ಇಲ್ಲಿ ಏನ್ ಕೇಳಿದ್ದಾರೆ, ಸಂಪೂರ್ಣವಾಗಿ ಭಾಗಿಸಲ್ಪಟ್ಟರೆ ಅಂತ ಹೇಳಿರುವ ಕಾರಣ ಇಲ್ಲಿ ನಾವು ಮೊದಲನೇ ಹಂತದಲ್ಲಿ ನಾವು ಭಾಗಿಸಬೇಕು ಹಾಗೂ ನಮಗೆ ಶೇಷ 0 ಬರಬೇಕು. ಹಾಗಾಗಿ ಇಲ್ಲಿ ನಾವು ಭಾಗಿಸುವ. x⁴ ಬಹುಪದೋಕ್ತಿ x⁻³ + 8x² + ax + b. ಇದನ್ನು x⁻² + 1 ರಿಂದ ಭಾಗಿಸಬೇಕು. ಈಗ ಭಾಗಿಸುವ ವಿಧಾನ ನಿಮಗೆ ಗೊತ್ತಿದೆ. ಇಲ್ಲಿ x², ಇಲ್ಲಿ x⁻4 ಇರುವಾಗ ಎಷ್ಟರಿಂದ ಗುಣಿಸಬೇಕು, x² ನಿಂದ ಗುಣಿಸಬೇಕು. x² ನಿಂದ ಗುಣಿಸಿದಾಗ x⁻4 ಮತ್ತೆ x + 1 ಅಂತ ಗುಣಿಸುವಾಗ x⁻² ಬರ್ತದೆ. ಚಿಹ್ನೆ ಬದಲಾಯಿಸಿ ನಾವು ಕಳೆಯುವಾಗ ಇಲ್ಲಿ x⁻4 ಹೋಯಿತು. ಇಲ್ಲಿ x³ ನಿಂದ x² ಅನ್ನು ಕಳೀಲಿಕ್ಕೆ ಆಗುದಿಲ್ಲ, ಹಾಗಾಗಿ x³ ಉಳಿತದೆ. -x² + 8 ಇಲ್ಲಿ 8x² ಮತ್ತು -x² ಇದೆ. ಇದನ್ನು ನಾವು ಕಳಿಬಹುದು. ಆಗ 8 ರಿಂದ 1x² ಕಳೆದ್ರೆ 7x² ಉಳಿತದೆ. ಆಮೇಲೆ ax + b ಬಂತು. ಇಲ್ಲಿ +8x ಇರುವುದರಿಂದ -1x ಅನ್ನು ಕಳೆದ್ರೆ ಇಲ್ಲಿ +7x² ಉಳಿತದೆ. ಈಗ ಇಲ್ಲಿ x³ ಇದೆ, ಇಲ್ಲಿ x² ಇದೆ. ಹಾಗಾದ್ರೆ ಎಷ್ಟರಿಂದ ಗುಣಿಸಬೇಕು, x ನಿಂದ. x ನಿಂದ ಗುಣಿಸುವಾಗ x³ + 1x ಬಂತು. ಈಗ ಕಳೆಯುವ. ಚಿಹ್ನೆ ಬದಲಾಯಿಸಿ. ಈಗ ಇಲ್ಲಿ ಕ್ಯಾನ್ಸಲ್ ಆಯ್ತು. 7x² ನಿಂದ x ಕಳೀಲಿಕ್ಕೆ ಆಗುದಿಲ್ಲ, ಹಾಗಾಗಿ 7x² ಹಾಗೆ ಉಳಿಯಿತು. ಇಲ್ಲಿ ax - 1 ಇದೆ, ಹಾಗಾಗಿ a - 1 ಅನ್ನು ಬರೆಯುವ. a - 1, a ಇಂದ 1 ಅನ್ನು ಕಳೀಲಿಕ್ಕೆ ಆಗುದಿಲ್ಲ, ಹಾಗಾಗಿ a - 1 × x + b. ಇಲ್ಲಿ +7x² ಇರುವುದರಿಂದ ನಾವೀಗ ಎಷ್ಟರಿಂದ ಗುಣಿಸಬೇಕು, 7ರಿಂದ. 7ರಿಂದ 7x² ಗೆ ಗುಣಿಸಿದ್ರೆ 7x² + 7 × 1 7 ಬರ್ತು. ಈಗ ಇದನ್ನು ನಾವು ಕಳೆದಾಗ ಇಲ್ಲಿ 7x² ಕ್ಯಾನ್ಸಲ್ ಆಯ್ತು. ಇಲ್ಲಿ a - 1x, x ಇಲ್ಲಿ ಇಲ್ಲ, ಹಾಗಾಗಿ a - 1x ಇಲ್ಲಿ ಬಂತು. ಹಾಗೆಯೇ ಇಲ್ಲಿ b ಇದೆ -7. ಇದು ಈಗ ನಮ್ಮ ಶೇಷ. ಈಗ ಶೇಷ ಸಂಪೂರ್ಣವಾಗಿ ಭಾಗಿಸಲ್ಪಟ್ಟರೆ ಅಂತ ಹೇಳಿರುವುದರಿಂದ ಶೇಷವು ಯಾವುದಕ್ಕೆ ಸಮ ಆಗ್ತದೆ, 1 ಅಂದ್ರೆ 0ಗೆ ಸಮ ಆಗ್ತದೆ. ಯಾಕೆ, ಶೇಷ 0 ಆದ್ರೆ ಮಾತ್ರ ಸಂಪೂರ್ಣವಾಗಿ ಭಾಗಿಸಲ್ಪಡುದು. ಹಾಗಾಗಿ ಇಲ್ಲಿ ಈ ಶೇಷವನ್ನು ನಾವು ಯಾವುದಕ್ಕೆ ಸಮಗೊಳಿಸಬೇಕು, 0ಗೆ. ಹಾಗಾಗಿ ಇಲ್ಲಿ a - 1 = 0 ಆಯ್ತು. a ಸಮ ಎಷ್ಟಾಯ್ತು, 1 ಆಯ್ತು. ಹಾಗೆ b - 7 = 0, b ಎಷ್ಟಾಯ್ತು, 7 ಆಯ್ತು. ಈಗ ನಮಗೆ ಈ ಸಮೀಕರಣದಲ್ಲಿ a ಮತ್ತು b ಗಳು ಇದನ್ನು ಆದೇಶಿಸಿದ್ರೆ ಆಗ ನಮಗೆ ಅದನ್ನು ಅಪವರ್ತಿಸುವಾಗ ಶೂನ್ಯತೆಗಳು ಸಿಗ್ತದೆ. ಈಗ ನಾವು ಮೊದಲು ಅಪವರ್ತಿಸುವ.
ಈಗ ನೋಡಿ ಮಕ್ಕಳೇ, ಎ ಇರುವಲ್ಲಿ ನಾವು 1 ಹಾಕಬೇಕು, 1 ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಇರುವಲ್ಲಿ 7 ಎಕ್ಸ್ ಪ್ಲಸ್ 6 ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಎಕ್ಸ್ ಪ್ಲಸ್ 6 ಅಂತ ಬಂತು. ಇದನ್ನು ಅಪವರ್ತಿಸುವಾಗ ಎಷ್ಟು ಬರ್ತದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 6 ಅಂತ ಬಂತು. ಗುಣಿಸುವಾಗ ನಮಗೆ 6 ಬರಬೇಕು, ಗುಣಿಸುವಾಗ 7 ಬರಬೇಕು. ಎಕ್ಸ್ ಸಾಮಾನ್ಯ ಎಕ್ಸ್ ಪ್ಲಸ್ 6, ಹಾಗೆ ಪ್ಲಸ್ 1 ಸಾಮಾನ್ಯ ಎಕ್ಸ್ ಪ್ಲಸ್ 6, ಹಾಗಾಗಿ ಎಕ್ಸ್ ಪ್ಲಸ್ 6 ಇಂಟು ಎಕ್ಸ್ ಪ್ಲಸ್ 1. ಇದನ್ನು ನಾವು ಸಾಮಾನ್ಯಗೊಳಿಸುವಾಗ ಇಲ್ಲಿ ಎಕ್ಸ್ ಸಮ -6, ಎಕ್ಸ್ ಸಮ -1 ಬಂತು. ಹಾಗಾದರೆ ಇಲ್ಲಿ ಯಾವ ಉತ್ತರ ನಮಗೆ ಸರಿ ಹೊಂದುತ್ತದೆ? -1 ಮತ್ತು -6 ಸರಿಯಾದ ಉತ್ತರ. ಈಗ ನಾವು ಎರಡನೇ ಪ್ರಶ್ನೆಗೆ ಹೋಗುವ. ಇಲ್ಲಿ ನೋಡಿ, ಪಿ ಆಫ್ ಎಕ್ಸ್ 4x³ -x² -3tx ಪ್ಲಸ್ 2 ಬಹುಪದೋಕ್ತಿಯ ಎರಡೆರಡು ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತವು -9 ಆದರೆ ಟಿಯ ಬೆಲೆ ಏನು ಅಂತ ಕೇಳಿದ್ದಾರೆ. ಈಗ ಮೊದಲು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಯಾಕೆ ಇದು ಘನ ಬಹುಪದೋಕ್ತಿ? 4x³ ಇದೆ. ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನು ಬರೆಯುವ. a x⁻³ ಪ್ಲಸ್ b x⁻² ಪ್ಲಸ್ c x ಪ್ಲಸ್ d. ಇದು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಈಗ ಇದನ್ನು ನಾವು ಕೊಟ್ಟಿರುವ ಘನ ಬಹುಪದೋಕ್ತಿಯನ್ನು ಹೋಲಿಸಿದ್ರೆ -3tx ಪ್ಲಸ್ 2 ಅಂತ ಹೋಲಿಸಿದ್ರೆ a ಅಂದ್ರೆ ಎಷ್ಟು ಇದೆ? 4. b ಅಂದ್ರೆ ಎಷ್ಟಿದೆ? ಇಲ್ಲಿ -1. ಹಾಗೆ c ಅಂದ್ರೆ ಎಷ್ಟಿದೆ? -3t. d ಅಂದ್ರೆ ಎಷ್ಟಿದೆ? 2 ಇದೆ. ಈಗ ಎರಡೆರಡು ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತವು 9 ಇದೆ. ಎರಡೆರಡು ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತ, ಇದರ ಸೂತ್ರ ಏನು? ಎರಡೆರಡು ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತ, ಇದರ ಸೂತ್ರ ಯಾವುದು? c/a. c/a. c ಅಂದ್ರೆ ಎಷ್ಟಿದೆ? -3t ಭಾಗಿಸು 4 ಆಗ್ತದೆ. ಇದು ಎಷ್ಟಕ್ಕೆ ಸಮ? ಮೊತ್ತವು ಎಷ್ಟಿದೆ? -9. ಹಾಗಾಗಿ ಇಲ್ಲಿ -9 ಅಂತ ಹಾಕೊಳ್ಳುವ. ಈಗ 4 × 9 ಗುಣಿಸುವುದು, ಆಗ 3t ಅನ್ನು ನಾವು ಬರೆದಾಗ ಎಷ್ಟು ಬಂತು? -3t ಸಮ -36. ಹಾಗಾದ್ರೆ t ಸಮ -36 ಭಾಗಿಸು -3. 3 1 3 2 ಪ್ಲಸ್ ಆಗ್ತದೆ. ಹಾಗಾದ್ರೆ 12 ಪ್ಲಸ್ 12. ಎಲ್ಲಿದೆ ಉತ್ತರ? 4ನೇ ಉತ್ತರ ಇಲ್ಲಿ ಸರಿಯಾದ ಉತ್ತರ. ಹಾಗಾಗಿ ಈ ಆಪ್ಷನ್ ನೀವು ಟಿಕ್ ಮಾಡಬೇಕು. ಹಾಗೆ ಈಗ ಮುಂದಿನ ಪ್ರಶ್ನೆಗೆ ಹೋಗುವ. ಇಲ್ಲಿ ನೋಡಿ, f of x ಸಮ k² ಪ್ಲಸ್ 4 × x² ಪ್ಲಸ್ 13x ಪ್ಲಸ್ 4k ಅಂತ ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯು ವೃತ್ಕ್ರಮವಾದರೆ ಕೆ ಬೆಲೆ ಏನು ಅಂತ ಹೇಳಿದ್ದಾರೆ. ಈಗ ಒಂದು ಶೂನ್ಯತೆ ಆಲ್ಫಾ ಎಂದಿರಲಿ, ಇನ್ನೊಂದು ಶೂನ್ಯತೆ ಬೀಟಾ ಎಂದಿರಲಿ. ಈಗ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ ವೃತ್ಕ್ರಮ ಅಂದ್ರೆ ಆಲ್ಫಾವು 1/β ಸಮ ಆಗ್ತದೆ. ಈಗ ಆಲ್ಫಾ ಗುಣಿಸು ಬೀಟಾ ಇದನ್ನೆರಡನ್ನು ಗುಣಿಸಿದ್ರೆ ಎಷ್ಟು ಬಂತು? ನಮಗೆ 1 ಬರ್ತದೆ. ಆಲ್ಫಾ ಗುಣಿಸು ಬೀಟಾ 1. ಈಗ ಬಹುಪದೋಕ್ತಿಯ ಸಾಮಾನ್ಯ ಇದು ಸಮೀಕರಣ ಹೇಗಿರ್ತದೆ? x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ವರ್ಗ ಬಹುಪದೋಕ್ತಿ ಈ ರೂಪದಲ್ಲಿ ಇರ್ತದೆ. ಹಾಗಾದ್ರೆ ಗುಣಲಬ್ಧವು ಯಾವುದು? ಇಲ್ಲಿ 4k ಅಂತ ಕೊಟ್ಟಿದ್ದಾರೆ. ಇದು ಈಗ ಈ ಸಮೀಕರಣವನ್ನು ನಾವು ಇದಕ್ಕೆ ಹೋಲಿಸುವುದಾದ್ರೆ k² ಪ್ಲಸ್ 4 ಇಂಟು x² ಪ್ಲಸ್ 13x ಪ್ಲಸ್ 4k ಅಂತ ಇದೆ. ಈಗ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ x² ಇದೆ, ಇಲ್ಲಿ x² ಇದೆ, ಆದ್ರೆ k² ಪ್ಲಸ್ 4 ಇಲ್ಲಿದೆ, ಇಲ್ಲಿ ಏನಿಲ್ಲ. ಹಾಗಾದ್ರೆ ಈ ಸಮೀಕರಣವನ್ನು ನಾವು k² ಪ್ಲಸ್ 4ರಿಂದ ಭಾಗಿಸಬೇಕು. ಹಾಗ ಏನಾಗ್ತದೆ? x² ಈ k² ಪ್ಲಸ್ 4x ಕ್ಯಾನ್ಸಲ್ ಆಗ್ತದೆ. 13x ಭಾಗಿಸು k² ಪ್ಲಸ್ 4 ಪ್ಲಸ್ 4k ಭಾಗಿಸು k² ಪ್ಲಸ್ 4 ಬಂತು.
ಈಗ ಇದು ಇದಕ್ಕೆ ಹೋಲಿಕೆ ಆಯ್ತು. ಈಗ ಕೊನೆಯ ನಮಗೆ ಆಲ್ಫಾ ಬೀಟಾ ಬೇಕು. ಹಾಗಾದ್ರೆ ಆಲ್ಫಾ ಬೀಟಾ ಎಷ್ಟು ಉಂಟು? 4k ಭಾಗಿಸು k² ಪ್ಲಸ್ 4. ಅದನ್ನು ನಾವು ಹೋಲಿಸುವ. 4k ಭಾಗಿಸು k² ಪ್ಲಸ್ 4 ಯಾವುದಕ್ಕೆ ಸಮ? 1ಕ್ಕೆ ಸಮ ಆಯ್ತು. ಈಗ ಇದನ್ನು ಗುಣಿಸುವಾಗ 4k ಈಕ್ವಲ್ಸ್ k² ಪ್ಲಸ್ 4 ಆಯ್ತು. ಈಗ ಇದನ್ನು ಸಾಮಾನ್ಯ ರೂಪಕ್ಕೆ ತಂದ್ರೆ, ಆದರ್ಶ ರೂಪಕ್ಕೆ ತಂದ್ರೆ k² ಪ್ಲಸ್ 4 ಇದನ್ನು ಈಚೆ ತರುವಾಗ -4k ಆಯ್ತು. ಹಾಗಾದ್ರೆ ಇದು ಹೇಗೆ ಬಂತು? k² -4k ಪ್ಲಸ್ 4 ಆದರ್ಶ ರೂಪದಲ್ಲಿದೆ ವರ್ಗ ಸಮೀಕರಣ. ಹಾಗಾಗಿ ಇದನ್ನು ನೆಕ್ಸ್ಟ್ ನಾವು ಅಪವರ್ತಿಸುವುದಾದ್ರೆ ಇಲ್ಲಿ ಇದು ವರ್ಗ ಸಂಖ್ಯೆ ಆಗಿರುವುದರಿಂದ ನಾವು ಸೂತ್ರವನ್ನು ಅಳವಡಿಸಬಹುದು. k-2 ಹೋಲ್ ಸ್ಕ್ವೇರ್ a-b² ಸೂತ್ರ ಹಾಕ್ಲಿಕ್ಕೆ ಆಗ್ತದೆ ನಿತ್ಯ ಸಮೀಕರಣದ ಪ್ರಕಾರ ಸಮ 0. ಹಾಗಾದ್ರೆ k-2 ಸಮ 0, k ಸಮ 2 ಆಯ್ತು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಒಂದನೇ ಆಪ್ಷನ್ 2. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗುವ. m ಮತ್ತು n ಗಳು ವರ್ಗ ಬಹುಪದೋಕ್ತಿ x² ಪ್ಲಸ್ zx ಪ್ಲಸ್ 8 ಸಮ 0 ಇದರ ಶೂನ್ಯತೆಗಳಾಗಿ m-2 ಸಮ 2 ಎಂಬ ನಿಬಂಧನೆ ಹೊಂದಿದ್ದರೆ z ನ ಬೆಲೆ ಏನು? z ಇಲ್ಲಿ z ಕೊಟ್ಟಿದ್ದಾರೆ, ಇದರ ಬೆಲೆ ಏನು ಅಂತ ಕೇಳಿದ್ದಾರೆ. ಈಗ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಯಾವುದು? x² ಪ್ಲಸ್ ಇಲ್ಲಿ ಕೊಟ್ಟಿರುವ ವರ್ಗ ಬಹುಪದೋಕ್ತಿ x² ಪ್ಲಸ್ zx ಪ್ಲಸ್ 8 ಅಂತ ವರ್ಗ ಬಹುಪದೋಕ್ತಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಈಗ ಈ ವರ್ಗ ಬಹುಪದೋಕ್ತಿಯ ಮೂಲಗಳ ಮೊತ್ತ m ಮತ್ತು n ಅಂತ ತಗೊಂಡು ಶೂನ್ಯತೆಗಳು m ಮತ್ತು n ಅಂತ ಆದ್ರೆ ಶೂನ್ಯತೆಗಳ ಮೊತ್ತ ಏನಾಯ್ತು? m ಪ್ಲಸ್ n ಮೈನಸ್ b ಭಾಗಿಸು a ಆಯ್ತು. ಅಂದ್ರೆ ಇಲ್ಲಿ ಮೈನಸ್ b ಅಂದ್ರೆ ಮೈನಸ್ z ಭಾಗಿಸು 1 ಆಯ್ತು. ಹಾಗಾದ್ರೆ ಮೈನಸ್ z ಬಂತು. m ಪ್ಲಸ್ n ಮೈನಸ್ z ಆಯ್ತು. ಹಾಗೆಯೇ mn ಎಷ್ಟಿದೆ? mn 8. m ಪ್ಲಸ್ n mn ಸಿಕ್ಕಿದೆ. ಈಗ ನಿತ್ಯ ಸಮೀಕರಣ mn ಹೋಲ್ ಸ್ಕ್ವೇರ್ ಸಮ m ಪ್ಲಸ್ n ಹೋಲ್ ಸ್ಕ್ವೇರ್ ಮೈನಸ್ 4mn. ಇದರಲ್ಲಿ ನಾವು ಆದೇಶಿಸಿದ್ರೆ m ಮೈನಸ್ n 2 ಸ್ಕ್ವೇರ್ m ಪ್ಲಸ್ n ಮೈನಸ್ z ಸ್ಕ್ವೇರ್ ಮೈನಸ್ 4 ಇಂಟು 8. ಈಗ 4 ಸಮ z ಸ್ಕ್ವೇರ್ ಮೈನಸ್ 32. ಈಗ ಈ z ಸ್ಕ್ವೇರ್ ಸಮ 32 ಈಚೆ ತಂದ್ರೆ ಎಷ್ಟಾಯ್ತು? 36. z ಸಮ ಪ್ಲಸ್ ಆರ್ ಮೈನಸ್ 6. ಯಾವ ಆಪ್ಷನ್ ಸರಿಯಾದದ್ದು? 2ನೇ. ಈಗ ಮುಂದಿನ ಪ್ರಶ್ನೆ. ಮೂರು m² ಮೈನಸ್ 4 ಪ್ಲಸ್ km ಪ್ಲಸ್ 5 ಬಹುಪದೋಕ್ತಿಯ ಎಲ್ಲಾ ಶೂನ್ಯತೆಗಳ ಮೊತ್ತವು ಶೂನ್ಯವಾದರೆ 2m² ಮೈನಸ್ 3 ಇಂಟು k ಪ್ಲಸ್ 6m ಮೈನಸ್ 20 ಈ ಬಹುಪದೋಕ್ತಿಯ ಶೂನ್ಯತೆಗಳು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ ನಾವು ಮೊದಲು ಕೊಟ್ಟಿರುವ ಬಹುಪದೋಕ್ತಿಯನ್ನು ಬರೆಯುವುದು. ಈಗ ಬಹುಪದೋಕ್ತಿ 3m² ಮೈನಸ್ 4 ಪ್ಲಸ್ km ಪ್ಲಸ್ 5. ಈಗ a ಎಷ್ಟು b ಎಷ್ಟು ಅಂತ ಬರೆಯುವ. a ಇಲ್ಲಿ ಎಷ್ಟು? 3. b ಎಷ್ಟು? ಮೈನಸ್ 4 ಪ್ಲಸ್ k. c 5. ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಸಿದ್ದೇವೆ. ಈಗ ಮೂಲಗಳ ಮೊತ್ತ ನಾವು ಸೂತ್ರ ಮೈನಸ್ b ಭಾಗಿಸು a ಮೈನಸ್ ಆಫ್ ಮೈನಸ್ 4 ಪ್ಲಸ್ k ಭಾಗಿಸು 3. ಇದು ಮೈನಸ್ ಮೈನಸ್ ಏನಾಗ್ತದೆ? ಪ್ಲಸ್. ಹಾಗಾಗಿ 4 ಪ್ಲಸ್ k ಭಾಗಿಸು 3. ಇಲ್ಲಿ ಶೂನ್ಯತೆಗಳ ಮೊತ್ತವು ಶೂನ್ಯವಾದರೆ ಅಂತ ಹೇಳಿರುವುದರಿಂದ ಶೂನ್ಯತೆಗಳ ಮೊತ್ತವು ಏನಾಗ್ತದೆ? 0 ಆಯ್ತು. ಹಾಗಾದರೆ 3 ಗುಣಿಸು 0 ಅಂದ್ರೆ 0. k ಸಮ ಮೈನಸ್ 4. ಈಗ k ಸಮ ಮೈನಸ್ 4 ಅಂತ ಬಂತು. ಈಗ ಇದನ್ನು ನಾವು ಈ ಬಹುಪದೋಕ್ತಿಯಲ್ಲಿ ಆದೇಶಿಸಬೇಕು.
ಈಗ 2m² ಮೈನಸ್ 3 ಕೆ ಎಷ್ಟು -4 ಪ್ಲಸ್ 6 ಇಂಟು m ಮೈನಸ್ 20. ಈಗ 2m² ಮೈನಸ್ 3 ಇಲ್ಲಿ 2m ಮೈನಸ್ 20 2m² ಮೈನಸ್ 6m ಮೈನಸ್ 20 2ರಿಂದ ಭಾಗಿಸುವಾಗ m² ಮೈನಸ್ 3m ಮೈನಸ್ 10 ಅಪವರ್ತಿಸಿ ಆಗ ಗುಣಲಬ್ಧ 10 ಕೂಡಿಸುವಾಗ 3 ಬರಬೇಕಾದ್ರೆ 5 ಮತ್ತು 2 ಆಗ್ತದೆ. ಹಾಗಾದ್ರೆ m ಸಮ 5, m ಇನ್ನೊಂದು ಮೂಲ -2. ಹಾಗಾದರೆ 5 ಮತ್ತು -2 ಯಾವ ಆಪ್ಷನ್? 1ನೇ ಆಪ್ಷನ್ ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆಗೆ ಹೋಗುವ. a ಮತ್ತು b ಗಳು f of x ಸಮ x² ಪ್ಲಸ್ t of x ಮೈನಸ್ 1 ಮೈನಸ್ c ಈ ಬಹುಪದೋಕ್ತಿಯ ಶೂನ್ಯತೆಗಳಾದರೆ a ಮೈನಸ್ 1 ಮತ್ತು b ಮೈನಸ್ 1ರ ಬೆಲೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಮೊದಲು x² ಇಲ್ಲಿ ಬಹುಪದೋಕ್ತಿಯನ್ನು ಬರೆದುಕೊಳ್ಳುವ. x² ಪ್ಲಸ್ t ಇಂಟು x ಮೈನಸ್ 1 ಮೈನಸ್ c. ಈಗ ಇಲ್ಲಿ ಗುಣಿಸಿದ್ರೆ ಎಷ್ಟು ಬಂತು? x² dx ಮೈನಸ್ t ಮೈನಸ್ c. ಈಗ ನಮಗೆ ಆದರ್ಶ ರೂಪದಲ್ಲಿ ನೋಡುವಾಗ x² ಪ್ಲಸ್ dx ಮೈನಸ್ ಆಫ್ t ಪ್ಲಸ್ c. ಈಗ ಇಲ್ಲಿ a ಪ್ಲಸ್ b ಎಷ್ಟಿದೆ? a ಪ್ಲಸ್ b ಮೈನಸ್ t ಇದೆ ಇದು. ಹಾಗೆ ಎ ಬಿ ಎಷ್ಟಿದೆ? ಎ ಬಿ ಇಲ್ಲಿ ಮೈನಸ್ ಆಫ್ ಟಿ ಪ್ಲಸ್ ಸಿ. ಇನ್ನು ನಾವು ಇಲ್ಲಿ ಶೂನ್ಯತೆಗಳು ಕೊಟ್ಟಿದ್ದಾರೆ, ಅದರ ಗುಣಲಬ್ಧವನ್ನು ಕಂಡುಹಿಡಿಯುವ. ಈಗ ಗುಣಲಬ್ಧ ಇಲ್ಲಿ ಯಾಕೆಂತ ಹೇಳಿದ್ರೆ ಇಲ್ಲಿ ಎ ಬಿ ಮತ್ತು ಎ ಪ್ಲಸ್ ಬಿ ನಮಗೆ ಸಿಕ್ಕಿತು. ಈಗ ಅದರಲ್ಲಿ ಆದೇಶಿಸ್ಲಿಕ್ಕೆ ಆಗ್ತದಾ ಅಂತ ನೋಡುವಂಥದ್ದು. ಈಗ ಎ ಮೈನಸ್ 1 ಇಂಟು ಬಿ ಮೈನಸ್ 1 ಗುಣಿಸುವಾಗ ಏನಾಯ್ತು? ಎ ಬಿ ಮೈನಸ್ ಬಿ, ಹಾಗೆ ಮೈನಸ್ ಎ ಮೈನಸ್ ಮೈನಸ್ ಪ್ಲಸ್ 1. ಇನ್ನು ಸಾಮಾನ್ಯ ಸಂಕ್ಷೇಪಿಸಿ ಎ ಬಿ ಮೈನಸ್ ಹೊರಗೆ ತೆಗೆಯುವ. ಇಲ್ಲಿ ಬಿ ಪ್ಲಸ್ ಎ ಆಯಿತು, ಇಲ್ಲಿ ಪ್ಲಸ್ 1. ಈಗ ಎ ಬಿ ಮತ್ತು ಬಿ ಪ್ಲಸ್ ಎ ಗೊತ್ತಿದೆ, ಆದೇಶಿಸುವ. ಎ ಬಿ ಎಷ್ಟು? ಇಲ್ಲಿ ಮೈನಸ್ ಟಿ ಪ್ಲಸ್ ಸಿ, ಇಲ್ಲಿ ಮೈನಸ್ ಆಫ್ ಮೈನಸ್ ಟಿ ಪ್ಲಸ್ 1. ಈಗ ಮೈನಸ್ ಟಿ ಮೈನಸ್ ಸಿ ಮೈನಸ್ ಮೈನಸ್ ಪ್ಲಸ್ ಟಿ ಪ್ಲಸ್ 1. ಈಗ ಮೈನಸ್ ಟಿ ಪ್ಲಸ್ ಟಿ ಕ್ಯಾನ್ಸಲ್ ಆಯಿತು, ಮೈನಸ್ ಸಿ ಪ್ಲಸ್ 1 ಉಳಿಯಿತು. ಈಗ ಈ ಆಪ್ಷನ್ ಇದೆಯಾ ಅಂತ ನೋಡಿ. ಮೈನಸ್ ಸಿ ಪ್ಲಸ್ 1 ಇದೆ, 1 ಮೈನಸ್ ಸಿ ಅಂತ ಇದೆ, ಅದು ಸೇಮ್ ಆಯಿತು. ಹಾಗಾದರೆ 4ನೇ ಆಪ್ಷನ್ ನಮ್ಮದು ಸರಿಯಾದ ಉತ್ತರ. ಈಗ ಇನ್ನೊಂದು ಪ್ರಶ್ನೆ. ಬಹುಪದೋಕ್ತಿ x² ಪ್ಲಸ್ 2x ಪ್ಲಸ್ 5 ಇದು x ನ ಘಾತ 4 ಪ್ಲಸ್ px² ಪ್ಲಸ್ q ನ ಅಪವರ್ತನವಾಗಬೇಕಾದರೆ p ಮತ್ತು q ನ ಬೆಲೆಗಳು ಏನು ಅಂತ ಕೇಳಿದ್ದಾರೆ. ಈಗ p ಮತ್ತು q ನ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಈಗ ಅಪವರ್ತನ ಆಗಬೇಕಾದ್ರೆ ಏನ್ ಮಾಡಬೇಕು? ಏನಾಗ್ತದೆ? ಹೆಚ್ಚಾಗಿ ಶೇಷ 0 ಬರ್ತದೆ. ಅಂದ್ರೆ ನಾವು ಭಾಗಿಸ್ಬೇಕು ಅಂತ ಅರ್ಥ. ಅದನ್ನೆಲ್ಲ ನಿಮಗೆ ಕ್ಲೂ ಕೊಟ್ಟಿರ್ತಾರೆ. ಅಪವರ್ತನವಾಗಬೇಕಾದರೆ, ಸಂಪೂರ್ಣವಾಗಿ ಭಾಗಿಸಿದರೆ, ಹಾಗೆಲ್ಲ ನೀವು ಗಮನಿಸಬೇಕು, ಅಲ್ಲಿ ನಾನು ಭಾಗಿಸ್ಬೇಕು ಅಂತ. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಇಲ್ಲಿ ಭಾಗಿಸುವುದು. ಈಗ x ನ ಘಾತ 4 ಪ್ಲಸ್ p ಆಫ್ x² ಪ್ಲಸ್ q. ಈಗ ಭಾಗಿಸುವ. x ನ ಘಾತ 2 ಪ್ಲಸ್ 2x ಪ್ಲಸ್ 5ರಿಂದ ಭಾಗಿಸುವುದು. ಈಗ x ನ ಘಾತ 4 ಇರುವುದರಿಂದ ಇಲ್ಲಿ x² ಬರೆಯುವುದು. x ನ ಘಾತ ಗುಣಿಸುವಾಗ x ನ ಘಾತ 4 ಪ್ಲಸ್ 2x ನ ಘಾತ 3 ಪ್ಲಸ್ 5x. ಈಗ ಚಿಹ್ನೆ ಬದಲಾಯಿಸಿ 5x². ಈಗ ಇಲ್ಲಿ ಚಿಹ್ನೆ ಬದಲಾಯಿಸಿ ಕಳೆಯುವುದು. ಈಗ x ನ ಕ್ಯೂಬ್ ಹಾಗೆ ಉಳಿತದೆ, ಮೈನಸ್ 2x ಕ್ಯೂಬ್
ಇಲ್ಲಿ ಪಿ ಎಕ್ಸ್ ಸ್ಕ್ವೇರ್, ಇಲ್ಲಿ ಮೈನಸ್ 5 ಎಕ್ಸ್ ಸ್ಕ್ವೇರ್ ಇದೆ. ಹಾಗಾದ್ರೆ ಪಿ ಮೈನಸ್ 5 ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಉಳಿಯಿತು. ಈಗ ನಾವು ಇಲ್ಲಿ ಮೈನಸ್ 3x ಅಂತ ಬರೆದ್ರೆ ಎಷ್ಟು ಬಂತು? ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ 3x ಸ್ಕ್ವೇರ್ ಅಂದ್ರೆ ಮೈನಸ್ 3x ಕ್ಯೂಬ್ ಆಯ್ತು. ಇಲ್ಲಿ ಎರಡು ಇರುವುದರಿಂದ ಇಲ್ಲಿ 2 ಬರಿಬೇಕು. ನೋಡಿ ಮಕ್ಕಳೇ, ಇಲ್ಲಿ 2 ಇದೆ, ಹಾಗಾಗಿ 2x ನಿಂದ ಗುಣಿಸಿದ್ರೆ 2x ಕ್ಯೂಬ್ ಪ್ಲಸ್ ಮತ್ತು ಮೈನಸ್ ಇರುವುದರಿಂದ ಇಲ್ಲಿ ಏನ್ ಮಾಡಬೇಕು? ಮೈನಸ್ ಚಿಹ್ನೆ ಬರ್ತದೆ. ಇದು ಮೈನಸ್, ನೋಡಿ ಸರಿಯಾಗಿ, ಪ್ಲಸ್ 2x ಮೈನಸ್ 2x, ಹಾಗಾಗಿ ಮೈನಸ್ ಮತ್ತು ಪ್ಲಸ್ ಮೈನಸ್ ಆಯ್ತು. ಮೈನಸ್ 4x⁴, ಹಾಗೆ ಪ್ಲಸ್ 5 ಮತ್ತು x⁴, x⁴ ಅಲ್ಲ, x ಗುಣಿಸು x ಮಾಡುವಾಗ x⁴, 2x ಗುಣಿಸು ಮೈನಸ್ 2x ಅಂದ್ರೆ 2 4, x⁴ 2 ಆಯ್ತು. ಆಮೇಲೆ ಇಲ್ಲಿ ಮೈನಸ್ 5x ಬಂತು. ಈಗ ಇಲ್ಲಿ 5 10x ಆಯ್ತು. ಈಗ ಚಿಹ್ನೆ ಬದಲಾಯಿಸುವ. ಇಲ್ಲಿ ಕ್ಯಾನ್ಸಲ್ ಆಯ್ತು. ಇಲ್ಲಿ p ಮೈನಸ್ 5 ಮತ್ತು ಮೈನಸ್ 4 ಇದೆ. ಎಷ್ಟಾಯ್ತು ಆಗ? p ಮೈನಸ್ 5 ಪ್ಲಸ್ 4 ಅಂದ್ರೆ p ಮೈನಸ್ 1 ಉಳಿತದೆ. p ಮೈನಸ್ 1x ಸ್ಕ್ವೇರ್ ಪ್ಲಸ್ 10, ನೋಡಿ ಇದು 10x ಪ್ಲಸ್ ಕ್ಯೂ ಇದೆ. ಈಗ ಇದನ್ನು ಭಾಗಿಸಬೇಕು. ಅಂದ್ರೆ ಇಲ್ಲಿ p ಮೈನಸ್ 5, ಇಲ್ಲಿ ನಮಗೆ ಏನಿಲ್ಲ, ಹಾಗಾದ್ರೆ ಇಲ್ಲಿ ನಮಗೆ ಕೊನೆಯ ಆನ್ಸರಿಗೆ ನಾವು ಬರಬೇಕು. ಹಾಗಾಗಿ ಇಲ್ಲಿ 5x ಸ್ಕ್ವೇರ್ ಪ್ಲಸ್ 10x, ಇಲ್ಲಿ 5ರಿಂದ ಗುಣಿಸುವಾಗ 5x ಸ್ಕ್ವೇರ್ ಪ್ಲಸ್ 10x ಪ್ಲಸ್ 5 ಇಲ್ಲಿ 25 ಆಗ್ತದೆ. ಈಗ ಕಳೆಯುವ. p ಮೈನಸ್ 5, p ಮೈನಸ್ 1 ಮತ್ತು ಪ್ಲಸ್ 5 ಇದೆ, ಆಗ p ಮೈನಸ್ 6 ಆಯ್ತು. x ಸ್ಕ್ವೇರ್ ಮೈನಸ್ ಇಲ್ಲಿ 10x ಕ್ಯಾನ್ಸಲ್ ಆಯ್ತು. ಇಲ್ಲಿ ಮೈನಸ್ 25 ಚಿಹ್ನೆ ಬದಲಾಯಿಸಿದ್ದು ಮೈನಸ್ 25 ಉಳಿದಿದೆ, ಹಾಗೆಯೇ ಪ್ಲಸ್ ಕ್ಯೂ ಉಳಿಯಿತು. ಇನ್ನು ನೀವು ಕೊನೆಯ ಹಂತಕ್ಕೆ ಬಂದೆವು, ಶೇಷ 0ಗೆ ಸಮಗೊಳಿಸುವುದು. ಹಾಗಾಗಿ p ಮೈನಸ್ 6 0, p 6 ಬಂತು. ಹಾಗೆಯೇ ಮೈನಸ್ 25 ಪ್ಲಸ್ ಕ್ಯೂ 0, ಕ್ಯೂ 25 ಬಂತು. ಹಾಗಾದ್ರೆ ಇಲ್ಲಿ ನಮ್ಮ ಆನ್ಸರ್ ಸಿಕ್ಕಿತು. p ಮತ್ತು q ಎಷ್ಟು? p ಎಷ್ಟು? 6, q 25. ಹಾಗಾದ್ರೆ 3ನೇ ಆಪ್ಷನ್ ನಮ್ಮದು ಸರಿಯಾದ ಉತ್ತರ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.